ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದನೇ ನಾವು ಹೆಲ್ಪ್ ಲೈನನ್ನು ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಮಾಡಿ ಅವ್ರದ್ದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದನೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂಥವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗಲಿ ಅಥವಾ ಬೇರೆ ಮುಖಾಂತರ ಆಗಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ರೆಸ್ಕ್ಯೂ ಫ್ಲೈಟ್ಸು ಅಥವಾ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ ಏರ್ ಟ್ರಾಫಿಕ್ ಸದ್ಯಕ್ಕೆ ಏನು ನಿಷೇಧವಾಗಿದೆ ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂಥ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದರೆ ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಅಲ್ಲಿಯವರೆಗೆ ಶಾಂತವಾಗಿ ಇರಬೇಕು ಅಂತ ನಾನು ಮನವಿ ಮಾಡಿದ್ದೇನೆ.